ರಾಣಿ ಕಣ್ಮಣಿಯನ್ನ ಮಾತಾಡ್ಸೋಕೆ ಅಂತ ವಾರ್ಡ್ ಒಳಗೆ ಡಾಕ್ಟರ್ ಜೊತೆ ಹೋಗ್ತಾ ಇರ್ತಾಳೆ. ಅಂಗಳದಲ್ಲಿ 5-6 ಜನ ಪೇಷಂಟ್ಸ್ ಬಿಸಿಲು ಕಾಯಿಸ್ತಾ ಕೂತಿರ್ತಾರೆ. ಅವರಲ್ಲಿ ಒಬ್ರು ತನಗೆ ತಾನೇ ತಡೆ ಇಲ್ಲದೆ ಮಾತಾಡ್ತಾನೆ ಇರ್ತಾರೆ. ಅವ್ರು ಏನು ಮಾತಾಡ್ತಿರ್ಬೋದು ಅಂತ ತಿಳ್ಕೊಳ್ಳೋಕೆ ರಾಣಿ ಅವರ ಮಾತುಗಳನ್ನ ಕೇಳಿಸ್ಕೊಳ್ಳೋ ಪ್ರಯತ್ನಿಸ್ತಾಳೆ. ಆದರೆ ರೋಗಿ ಅಸ್ಪಷ್ಟವಾಗಿ ಮಾತಾಡ್ತಿದ್ದರಿಂದ ರಾಣಿಗೆ ಯಾವ ಮಾತು ಸರಿಯಾಗಿ ಕೇಳಿಸ್ಲಿಲ್ಲ. ಮೋಹನಾಂಬ ಡಾಕ್ಟರ್ನ ನೋಡಿದ ಕೂಡಲೇ ಓಡ್ ಬಂದು ನಮಸ್ಕಾರ ಡಾಕ್ಟರ್ ಎಂದು ಕೈ ಮುಗಿದು ರಾಣಿ ಕಡೆ ಕುತೂಹಲದಿಂದ ನೋಡಿ, ನಿಮ್ಮನ್ನು ಎಲ್ಲೋ ನೋಡಿದ ಹಾಗಿದೆ, ಹಿಂದೆ ಯಾವಾಗಲಾದರೂ ನೀವು ಆಸ್ಪತ್ರೆಯಲ್ಲಿ ಇದ್ರಾ ಅಂತ ಕೇಳ್ತಾಳೆ. ಸಾವಿತ್ರಮ್ಮ ಗೋಡೆಯೊರಗಿ ಕಾಲು ನೀಡ್ಕೊಂಡು ಕುಳಿತಿರ್ತಾರೆ. ಡಾಕ್ಟರ್ ಬರ್ತಿರೋದನ್ನ ನೋಡಿದ ಕೂಡಲೇ ಕಾಲು ಹಿಂದಕ್ಕೆ ತಕ್ಕೊಂಡು ಎದ್ದು ನಿಂತು ನಮಸ್ಕಾರ ಡಾಕ್ಟರ್ ಅಂತಾರೆ. ನಮಸ್ಕಾರ ಅಮ್ಮ, ನಿಮ್ಮ ಟೀಚರ್ ಕೆಲಸ ಈಗ ಹೇಗೆ ನಡೀತಿದೆ ಅಂತ ಡಾಕ್ಟರ್ ನಗ್ತಾ ಕೇಳ್ತಾರೆ. ಸಾವಿತ್ರ ಮನಸ್ಸು ನಾಚಿ, ಎಲ್ಲ ತುಂಟ ಹುಡುಗಿಯರು ಸರ್, ಹೇಳಿದ ಮಾತು ಸ್ವಲ್ಪನೂ ಕೇಳಲ್ಲ. ಇವರನ್ನೆಲ್ಲ ನೋಡ್ಕೊಳ್ಳೋಕೆ ನನ್ನೊಬ್ಳಿಂದ ಸಾಧ್ಯ ಇಲ್ಲ. ಇವರನ್ನೆಲ್ಲ ನೋಡ್ಕೊಳ್ಳೋಕೆ ನನಗೆ ಇನ್ನೊಬ್ರು ಮೇಡಮ್ನ ಕೊಡ್ತೀರಾ, ನೀವು ನನ್ನ ಜೊತೆ ಬರ್ತೀರಾ ಅಂತ ರಾಣಿ ಕಡೆ ನೋಡ್ತಾರೆ. ಮತ್ತು ವೆಂಕಟಮ್ಮ ಕೂಡ ಡಾಕ್ಟರ್ನ ನೋಡ್ತಾ ಇದ್ದ ಹಾಗೆ ಓಡ್ ಬಂದು, ನಿಮ್ಮ ಪಾದಕ್ಕೆ ಬೀಳ್ತೀನಿ, ನನಗೆ ಎಲೆ ಅಡಿಕೆ ಕೊಡಿಸಿ, ಇಲ್ದಿದ್ರೆ ನನ್ನ ಮಗುನಾದರೂ ನಾನು ನೋಡಬೇಕು. ಪಾಪ 3 ತಿಂಗಳ ಕಂದ ನನಗೋಸ್ಕರ ಎಷ್ಟು ಅಳ್ತಿದ್ಯೋ ಏನೋ. ನಮ್ಮ ಯಜಮಾನರು ಅದನ್ನು ಸರಿಯಾಗಿ ನೋಡ್ಕೊಳ್ಳಲ್ಲ. ನಿನ್ನೆ ಯಾರೋ ಒಬ್ಬರು ಒಂದು ಮಗುನ ಕರ್ಕೊಂಡು ಬಂದಿದ್ರು. ಅದನ್ನು ನೋಡಿ ನನಗೆ ನನ್ನ ಮಗು ಜ್ಞಾಪಕ ಬಂತು. ನನ್ನ ಮಗುನ ನೋಡಬೇಕು ಅನ್ನುತ್ತಾ ವೆಂಕಟಮ್ಮ ಬಿಕ್ಕಿ ಬಿಕ್ಕಿ ಅಳ್ತಾರೆ. ಅವಕ್ಕಾಗಿ ರಾಣಿ ವೆಂಕಟಮ್ಮನನ್ನೇ ನೋಡ್ತಿದ್ಲು. ಡಾಕ್ಟರ್, ಇರ್ಲಿ ಬಿಡು ತಾಯಿ, ಇನ್ನು ಸ್ವಲ್ಪ ದಿನಕ್ಕೆ ನೀನು ಹುಷಾರಾಗಿ ಮನೆಗೆ ಹೋಗುವಂತೆ ಎಂದು ಸಮಾಧಾನ ಮಾಡಿದ್ರು. ನಾನು ನನ್ನ ಗಂಡನನ್ನು ಹೊಡೆಯಲ್ಲ ಡಾಕ್ಟರ್, ಮಗುನೂ ತಳ್ಳೋದಿಲ್ಲ, ದಯವಿಟ್ಟು ಇಲ್ಲಿಂದ ನನ್ನನ್ನು ಕಳಿಸ್ಬಿಡಿ ಎನ್ನುತ್ತಾ ಬೇಡ್ಕೊಳ್ತಾಳೆ. ಡಾಕ್ಟರ್ ಸಮಾಧಾನ ಪಡಿಸಿ ಹಾಗೆ ಮುಂದೆ ಹೋಗ್ತಾರೆ. ಪಾಪ, ಅವಳು ಯಾರು ಅಂತ ರಾಣಿ ಕೇಳ್ತಾಳೆ. ಅವಳು 3 ತಿಂಗಳ ಬಾಣಂತಿ. ಆಕೆಗೆ ಅವಳ ಗಂಡನ ಮೇಲೆ ಅತಿಯಾದ ಪ್ರೀತಿ, ಆದರೆ ಗಂಡನ ಗುಣ ಅಷ್ಟು ಸರಿ ಇಲ್ಲ ಅಂತ ಕಾಣುತ್ತೆ. ಬಾಣಂತಿ ಶರೀರದಲ್ಲಿ ರಕ್ತ ಇಲ್ಲದೆ ದೇಹ ಹೇಗೆ ದುರ್ಬಲವಾಗಿರುತ್ತೋ ಹಾಗೆ ಅವಳ ಮನಸ್ಸು ದುರ್ಬಲವಾಗಿದೆ. ಅದಕ್ಕೆ ಅವಳ ಮನಸ್ಸಿನ ಕೊರಗು ಉಕ್ಕಿ ಈ ರೀತಿ ವರ್ತಿಸ್ತಾ ಇದ್ದಾಳೆ. ಈಗ ನೀವೇ ಹೇಳಿ, ಅವಳ ಗಂಡ ಸರಿಯಾಗಿದ್ದಿದ್ರೆ ಈಕೆಗೆ ಈ ಪರಿಸ್ಥಿತಿ ಬರ್ತಿತ್ತೆ? ಈ ಮಾತು ಕೇಳಿ ರಾಣಿಗೆ ಚಾಟಿಯಿಂದ ಹೊಡೆದಂತಾಯಿತು. ನೀವು ಸರಿ ಇದ್ದಿದ್ರೆ ಕಣ್ಮಣಿಗೆ ಈ ಪರಿಸ್ಥಿತಿ ಬರ್ತಿತ್ತಾ ಎಂದು ಕೇಳಿದಂತಾಯಿತು ರಾಣಿಗೆ. ಹಾಗೆ ಡಾಕ್ಟರ್ ಮುಂದೆ ಸಾಗುತ್ತಾ ಮೋಹನಂಬ ಕಡೆ ತೋರಿಸಿ, ನೋಡಿ, ಆಕೆಯ ಗಂಡ ಅವರನ್ನು ಮಕ್ಕಳಾಗಿಲ್ಲ ಎಂಬ ಕಾರಣಕ್ಕೆ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಹಾಗೆ ಅವರು ಬೇರೆ ಮದುವೆ ಕೂಡ ಮಾಡ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಈಕೆಗೆ ಹುಚ್ಚಿಡ್ದಿದೆ. ತವರು ಮನೆಯವರು ಇವಳನ್ನ ಇಲ್ಲಿ ತಂದು ಬಿಟ್ಟು ಹೋಗಿದ್ದಾರೆ. ಆಕೆ ಗಂಡನನ್ನ ಪ್ರಶ್ನಿಸಿದ್ರೆ ಮೋಹನಾಂಬಗೆ ಹುಚ್ಚು ಹಿಡ್ದಿದ್ದಕ್ಕೆ ಅವಳನ್ನ ಬಿಟ್ಟು ನಾನು ಇನ್ನೊಂದು ಮದುವೆ ಆದ ಅಂತ ಕಾರಣ ಕೊಡ್ತಾನೆ. ಇದೆಲ್ಲವನ್ನು ನೋಡಿ ರಾಣಿಗೆ ಬೇಸರ ಆಗುತ್ತೆ. ವಿನುತಾ ಕಿಟಕಿಯ ಬಾಗಿಲನ್ನು ಜೋರಾಗಿ ಬಡಿತಾ ಇರ್ತಾಳೆ. ಅವಳೇಕೆ ಹಾಗೆ ಬಡಿತಾ ಇದ್ದಾಳೆ ಡಾಕ್ಟರ್, ಅವಳ ಕೈ ನೋವಾಗಲ್ವಾ ಎಂದು ರಾಣಿ ಕೇಳ್ತಾಳೆ. ಹೊಡೆದು ಸುಸ್ತಾದ ನಂತರ ಮಲ್ಕೊಳ್ತಾಳೆ. ಪಾಪ, ತಂದೆ ತಾಯಿ ಇಬ್ಬರು ಈಕೆ ಚಿಕ್ಕ ವಯಸ್ಸಿನಲ್ಲಿ ಇರುವಾಗಲೇ ಬೇರೆ ಆಗಿದ್ದಾರೆ. ತಾಯಿ ತಂದೆ ಅನ್ಯೋನ್ಯವಾಗಿದ್ದರೆ ಮನೆಯಲ್ಲಿ ಯಾವಾಗಲೂ ಶಾಂತಿ ಇದ್ದರೆ ಮಕ್ಕಳ ಮನಸ್ಸು ಆರೋಗ್ಯವಾಗಿರುತ್ತೆ. ಮನೆಯಲ್ಲಿ ಯಾವಾಗಲೂ ಕದನ ಬೈಗುಳಗಳಿದ್ರೆ ಮಗುವಿನ ಮನಸ್ಸು ಏನಾಗಬಹುದು ನೀವೇ ಹೇಳಿ ಅಂತಾರೆ ಡಾಕ್ಟರ್. ಆದರೂ ಸಂಸಾರ ಅಂದಮೇಲೆ ಗಂಡ ಹೆಂಡತಿ ಒಂದಲ್ಲ ಒಂದು ದಿನವಾದರೂ ಜಗಳ ಆಡಿರ್ತಾನೆ ಇರ್ತಾರೆ ಅಲ್ವಾ ಡಾಕ್ಟರ್, ಕೇಳ್ತಾಳೆ ರಾಣಿ. ನಿಜ ತಾಯಿ, ಸಂಸಾರ ಅಂದಮೇಲೆ ಗಂಡ ಹೆಂಡತಿಗೆ ಜಗಳವೂ ಉಂಟು. ಜಗಳವಾಡದ ದಂಪತಿಗಳು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಎಂದೇ ಹೇಳ್ಬೋದು. ಆದರೆ ತಂದೆ ತಾಯಿ ಮಕ್ಕಳ ಎದುರಿಗೆ ಮಾತ್ರ ಜಗಳ ಆಡಬಾರ್ದು. ಜಗಳ ಆಡಲೇಬೇಕಾಗಿ ಬಂದರೆ ಮಕ್ಕಳು ಮನೆಯಲ್ಲಿ ಇಲ್ಲದೆ ಇದ್ದಾಗ ಜಗಳ ಆಡಿ ಮುಗಿಸಿ. ಮಕ್ಕಳು ಮನೆಗೆ ಬರೋ ಅಷ್ಟರಲ್ಲಿ ಅವರನ್ನು ನಗ್ನಗ್ತಾ ಮಾತಾಡಿಸ್ಬೇಕು. ಮಗು ಅಮ್ಮ ಅಂತ ಕೂಗುತ್ತಾ ಓಡ್ ಬಂದಾಗ ತಾಯಿ ಸಪ್ಪೆ ಮುಖ ಮಾಡಿಕೊಂಡು ಗದರಿ ಕಳಿಸಿದ್ರೆ ಆ ಮಗುಗೆ ಹೇಗೆ ಅನಿಸ್ಬೇಕು ಹೇಳಿ. ತಾಯಿ ಸಾನ್ನಿಧ್ಯಕ್ಕಾಗಿ ಓಡಿ ಬಂದ ಮಗುವಿಗೆ ನಿರಾಶೆ ಆಗೋದಿಲ್ವೇ? ಜಗಳ ಮಾಡುವ ತಾಯಿ ತಂದೆಯ ಮೇಲೆ ಮಕ್ಕಳಿಗೆ ಪ್ರೀತಿಯಾಗಲಿ ಗೌರವವಾಗಲಿ ಬರೋದಿಲ್ಲ. ಮಗು ಬೆಳೆಯಲು ಪ್ರೀತಿಯ ಶಾಂತಿಯ ವಾತಾವರಣವನ್ನು ಕಲ್ಪಿಸ್ಕೊಡ್ಬೇಕು. ರಾಣಿ ಸ್ವಲ್ಪ ಕಾಲ ಸುಮ್ಮನಿದ್ದು ನಂತರ ಕೇಳಿದ್ಲು, ವಿನುತಾ ಈಗ ಗಂಡನ ಮನೆಯಲ್ಲಿದ್ದಾಳೆಯೇ? ಹೌದು, ಅವಳಿಗೆ ಈಗ 3 ಮಕ್ಕಳಿವೆ. ಮೊದಲನೆಯ ಸಲ ಬಾಣಂತಿಯಾದಾಗ ಹಿಸ್ಟೀರಿಯಾ ತರಹ ಆಗಿತ್ತು. ಆಗಿನಿಂದ ಹೆಚ್ಚು ಕಡಿಮೆ ಇಲ್ಲಿಗೆ ಬರ್ತಾನೇ ಇದ್ದಾಳೆ.
ವಿನುತಾಳಿಗೆ ರೋಗ ಹಿಡಿದ ಮೇಲೆ 2 ಮಕ್ಕಳಾಗಿವೆ. ರಾಣಿ ಮನಸ್ಸು ಕೆರಳಿ ಹೇಳ್ತು. ಅವಳ ಗಂಡ ಎಂತಹವನಿರಬೇಕು. ಹುಚ್ಚಿ ಇದ್ದಾಗಲೂ ತನ್ನ ಕಾಮತೃಷೆ ನಿವಾರಿಸ್ಕೊಳ್ಳುವ ಕಾಮದ ಪಶು ಅವನು ಅಂತಾಳೆ. ಶೇಖರ್ ಹೇಳ್ದ, ನೀವು ವಿನುತಾಳನ್ನು ಮನೆಗೆ ಕಳಿಸ್ಲೇಬೇಡಿ ಡಾಕ್ಟರ್, ಇಲ್ಲೇ ಏಕೆ ಇರಿಸ್ಕೊಳ್ಬಾರ್ದು ಅಂತಾನೆ. ಹಾಗೆ ಎಲ್ಲ ಆಗೋದಿಲ್ಲ. ಎಷ್ಟೋ ಜನ ರೋಗಿಗಳನ್ನು ಆಸ್ಪತ್ರೆಯಲ್ಲಿ ಸ್ಥಳ ಇಲ್ಲದೆ ಇದ್ದಾಗ ಕಳಿಸ್ಲೇಬೇಕಾಗುತ್ತೆ. ಒಂದು ಸ್ಥಳ ಖಾಲಿ ಆದರೆ ತಕ್ಷಣ ಅಲ್ಲಿಗೆ ಮತ್ತೊಬ್ಬರು ಸಿದ್ಧವಾಗೇ ಇರ್ತಾರೆ. ವಿನುತಾಳಿಗೆ ಸ್ವಲ್ಪ ಗುಣವಾದೊಡನೆ ಕಳಿಸ್ತೀವಿ. ಆಕೆ ಮತ್ತೆ ಬಾಣಂತಿಯಾಗಿ ಇಲ್ಲಿಗೆ ಬರ್ತಾಳೆ. ವಿನುತಾಳ ಗಂಡ ವಿದ್ಯಾವಂತ, ನಾಗರಿಕ. ಅಷ್ಟಾದರೂ ವಿವೇಕ ಇಲ್ಲದೆ ಇರೋ ಥರ ನಿಡ್ಕೊಳ್ತಾನೆ. ಅವನು ಸ್ವಲ್ಪ ಮುಂಜಾಗ್ರತೆ ವಹಿಸಿದ್ರೆ ವಿನುತಾಳ ಕಾಯಿಲೆ ವಾಸಿಯಾಗಬಹುದು. ಆದರೆ ಅವನಿಗೆ ಹೇಳುವವರು ಯಾರು ಅಂತಾರೆ ಡಾಕ್ಟರ್. ನೀವೇ ಹೇಳ್ಬೋದಲ್ವಾ, ಶೇಖರ್ ಹೇಳ್ದ. ಸೂಕ್ಷ್ಮವಾಗಿ ತಿಳಿಸಿದ್ದೂ ಆಯಿತು. ಅವನ ಬುದ್ಧಿ ಅವನ ಕೈಲಿಲ್ಲದೆ ಇದ್ದರೆ ಯಾರೇನು ಹೇಳಿದ್ರು ಅಷ್ಟೇ, ಡಾಕ್ಟರ್ ತಿರಸ್ಕಾರದಿಂದ ಹೇಳ್ತಾರೆ. ರಾಣಿಯ ಮನಸ್ಸಿನಲ್ಲಿ ಒಂದು ಹೊಸ ಸಂದೇಹ ಮೂಡುತ್ತೆ. ಪರಿಹಾರಕ್ಕಾಗಿ ಡಾಕ್ಟರ್ನೇ ಕೇಳ್ತಾಳೆ. ದಂಪತಿಗಳ ಜಗಳ ಸ್ವಲ್ಪ ಹೊತ್ತಿನದಾದರೆ, ಕೋಪದ ಆವೇಶದಲ್ಲಿ ಮಾತ್ರ ಆಡುವುದಾದರೆ ಮಕ್ಕಳಿಂದ ಮುಚ್ಚಿಡಬಹುದಿತ್ತು ಅಲ್ವೇ? ಆದರೆ ವಿನುತಾಳ ತಾಯಿ ತಂದೆ ಹಾಗೆ ಮಾಡಲೇ ಇಲ್ಲ. ಮೊದಲಿನಿಂದಲೂ ಕಡೆಯವರೆಗೂ ಮನಸ್ತಾಪ ಇದ್ದಿದ್ರೆ ಅವರು ಅವಳಿಂದ ದೂರವಿದ್ದೇ ಜಗಳ ಆಡ್ಬೋದಾಗಿತ್ತು ಅಲ್ವಾ? ಅವರು ಅವಳಿಂದ ಮುಚ್ಚಿಡೋಕ್ಕೆ ಸಾಧ್ಯ ಆಗಲಿಲ್ವಾ ಅಂತ ಕೇಳ್ತಾರೆ. ಬೇರೆ ದೇಶಗಳಲ್ಲಿ ಈ ರೀತಿ ವಿಚ್ಛೇದನ ಮಾಡಿಕೊಂಡ ಗಂಡ ಹೆಂಡಿರ ಮಕ್ಕಳಿಗಾಗಿ ಸರ್ಕಾರವೇ ಒಂದು ಬೋರ್ಡಿಂಗ್ ಹೋಮ್ಸ್ ಎನ್ನುವ ವಸತಿ ಗೃಹನ ತೆಗೆದಿರುತ್ತೆ. ತಾಯಿ ತನ್ನ ಮಗುವನ್ನು ಮಲತಂದೆಯಿಂದ ದೂರವಿಡುವುದಕ್ಕೆ, ತಂದೆ ತನ್ನ ಮಗುವನ್ನು ಮಲತಾಯಿಯಿಂದ ದೂರ ಇಡೋಕ್ಕೆ ಈ ಗೃಹಗಳಲ್ಲಿ ಬಿಡ್ತಾರೆ. ತಿಂಗಳಿಗೆ ಅವರ ವಿದ್ಯಾಭ್ಯಾಸ, ಊಟ, ತಿಂಡಿ, ಬಟ್ಟೆ ಖರ್ಚು ಇದನ್ನೆಲ್ಲ ಸರ್ಕಾರದವರು ನಿಗದಿ ಮಾಡಿದಷ್ಟು ಅಪ್ಪ ಅಮ್ಮ ಕೊಡ್ತಾರೆ. ರಜಾ ದಿನಗಳಲ್ಲಿ ಮಾತ್ರ ಮಕ್ಕಳು ತಂದೆಯ ಮನೆಗೆ ಭೇಟಿ ಕೊಡ್ತವೆ. ಕೆಲವು ವೇಳೆ ಪಿಕ್ನಿಕ್, ಟ್ರಿಪ್ ಅಂತ ಶಾಲೆಯವರೇ ಇಟ್ಟಿರ್ತಾರೆ. ಮಕ್ಕಳು ರಜೆಯಲ್ಲೂ ಮನೆಗೆ ಬರೋದಿಲ್ಲ. ಮನೆಯವರು ಯಾವಾಗಲಾದರೂ ಹೋಗಿ ಮಕ್ಕಳನ್ನು ನೋಡ್ಕೊಂಡು ಬರ್ಬೋದು. ಈ ರೀತಿಯ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇನ್ನೂ ಇಲ್ಲ. ಹಾಗಾಗಿ ಮಕ್ಕಳ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಇನ್ನೂ ಕೆಲವು ಮಕ್ಕಳಿಲ್ಲದೆ ಇರೋರು ಕರ್ಕೊಂಡು ಹೋಗಿ ಸಾಕ್ತಾರೆ ಅಂತಾರೆ ಡಾಕ್ಟರ್. ನಮ್ಮಲ್ಲಿಯೂ ಹಾಗೆ ಮಾಡಬಹುದಲ್ವಾ? ಆಗ ಮಲತಾಯಿ ಮಲಮಗಳ ಮನಸ್ತಾಪದಿಂದ ಮತ್ತು ಜಗಳ ಆಡೋ ತಂದೆ ತಾಯಿರಿಂದ ಮಕ್ಕಳನ್ನು ದೂರ ಇರಿಸಿ ಸರಿಯಾದ ಶಿಕ್ಷಣ ಕೊಡಬಹುದಲ್ವಾ ಅಂತಾಳೆ ರಾಣಿ. ರಾಣಿಯಿಂದ ಈ ಮಾತುಗಳು ಹೊರಬಿದ್ದಿದ್ದನ್ನು ನೋಡಿ ಡಾಕ್ಟರ್ಗೆ ಆಶ್ಚರ್ಯ, ಸಂತೋಷ ಆಗುತ್ತೆ. ನಮ್ಮದು ಬಡ ದೇಶ. ಮಧ್ಯಮ ವರ್ಗದ ಸಂಸಾರಕ್ಕೆ ತನ್ನ ಮಗುವನ್ನು ಹಾಸ್ಟೆಲ್, ಬೋರ್ಡಿಂಗ್ ಹೋಮ್ಗಳಲ್ಲಿ ಬಿಡುವ ಚೈತನ್ಯವಿಲ್ಲ. ಕಹಿ ವಾತಾವರಣದಲ್ಲೇ ಬೆಳೆದು ಮಕ್ಕಳ ಜೀವನ, ಮನಸ್ಸು ಕಹಿಯಿಂದ ತುಂಬಿ ಹೋಗುತ್ತೆ. ಸರ್ಕಾರದವರ ಜೊತೆಗೆ ಶ್ರೀಮಂತರು ಮನಸ್ಸು ಮಾಡಿದ್ರೆ ಮಧ್ಯಮ ವರ್ಗದವರ ಮತ್ತು ಬಡ ಮಕ್ಕಳಿಗಾಗಿ ಉಚಿತ ವಸತಿ ಗೃಹಗಳನ್ನ ಏರ್ಪಡಿಸ್ಬೋದು. ಹಾಗಿದ್ರೆ ಮಾತ್ರ ನಮ್ಮ ಆಸ್ಪತ್ರೆಗೆ ಬರೋ ರೋಗಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂತಾರೆ ಡಾಕ್ಟರ್. ಡಾಕ್ಟರ್, ಅಲ್ಲಿ ನೋಡಿ, ಆಕೆ ನಮ್ಮನ್ನ ಹೇಗೆ ನೋಡ್ತಿದ್ದಾಳೆ? ರಾಣಿ ದೂರದಲ್ಲಿ ನಿಂತು ಅವಳನ್ನೇ ನುಂಗುವಂತೆ ನೋಡ್ತಿದ್ದ ಲಕ್ಷ್ಮಮ್ಮನ ಕಡೆ ಕೈ ತೋರಿಸ್ತಾಳೆ. ಆಕೆ ಶೇಖರ್ನನ್ನೇ ದುರುಗುಟ್ಕೊಂಡು ನೋಡ್ತಾ ಇದ್ಲು. ಅವರಿಗೇನಾಗಿದೆ ಡಾಕ್ಟರ್ ಅಂತ ಕೇಳ್ತಾನೆ ಶೇಖರ್. ಆಕೆಗೆ ತುಂಬ ದಿನಗಳಿಂದ ಮಕ್ಕಳಾಗಿರಲಿಲ್ಲ. ತೀರ್ಥಯಾತ್ರೆ, ಪೂಜೆ, ಪುರಸ್ಕಾರ ಅಂತೆಲ್ಲ ನಡೆಸಿ ಕೊನೆಗೆ ಒಬ್ಬ ಮಗಳನ್ನು ಪಡೆದ್ರು. ಬಯಸಿ ಪಡೆದ ಮಗಳು ತಾಯಿಯ ಕಣ್ಣೆದುರಿಗೆ ಬೆಳೆದು ಮದುವೆಯಾದ ನಂತರ ಸಣ್ಣ ಕಾಯಿಲೆಯ ನೆಪವಾಗಿ ತೀರಿ ಹೋದ್ಲು. ಆ ದುಃಖ ಆಕೆಯ ಎದೆಯಲ್ಲಿ ಹೊಗೆಯಾಡ್ತಲೇ ಇತ್ತು. ಲಕ್ಷ್ಮಮ್ಮನಿಗೆ ಈಗ ಸುಮಾರು 48 ವರ್ಷ. ಆಕೆಗೆ ಮುಟ್ಟು ನಿಲ್ಲುವ ವಯಸ್ಸಿನಲ್ಲಿ ಇಲ್ಲಿಗೆ ಬಂದು ಸೇರಿದ್ರು. ಕೆಲವು ಹೆಂಗಸರಿಗೆ ಆ ಕಾಲದಲ್ಲಿ ಮನೋವಿಕಾರ ಪ್ರಾರಂಭ ಆಗುತ್ತೆ. ಏಕೆಂದರೆ ಅವರಿಗೆ ಮನಸ್ಸಿನಲ್ಲಿ ನಾನಿನ್ನು ಯಾರಿಗೂ ಬೇಡವಾದವಳು, ನನ್ನ ಗಂಡನಿಗೆ ನಾನು ಬೇಕಾಗಿಲ್ಲ, ನನ್ನ ಮಕ್ಕಳು ದೊಡ್ಡವರಾದರು, ಅವರಿಗೂ ನನ್ನ ಅಗತ್ಯ ಇಲ್ಲ, ನಾನು ಬದುಕಿ ಏನು ಪ್ರಯೋಜನ ಎನ್ನುವ ಅಭಿಪ್ರಾಯ ಮೂಡಿ ಅವರ ಮನಸ್ಸು ಘಾಸಿಗೊಳಿಸುತ್ತೆ. ಕೆಲವು ಗಂಡಸರಿಗೂ ರಿಟೈರ್ಡ್ ಆದ ಮೇಲೆ ರೋಗ ಹಿಡಿಯುವುದನ್ನು ನೀವು ನೋಡಿರ್ಬೋದು. ಅವರು ನನಗೆ ಕೆಲಸದಿಂದ ನಿವೃತ್ತಿ ಆಯಿತು, ನಾನು ಇನ್ನು ಯಾವ ಕೆಲಸಕ್ಕೂ ಅನರ್ಹ ಎಂದು ಮನಸ್ಸಿಗೆ ಈ ಯೋಚನೆಗಳನ್ನೇ ಹಚ್ಕೊಂಡು ಬುದ್ಧಿಭ್ರಮಣೆ ತಂದ್ಕೊಳ್ತಾರೆ. ಲಕ್ಷ್ಮಮ್ಮನಿಗೂ ಹಾಗೆ ಆಯಿತು. ಮಗಳು ಹೋದ್ಮೇಲೆ ದುಃಖದಿಂದ ಬುದ್ಧಿಭ್ರಮಣೆಯಾಗಿ ಇಲ್ಲಿ ಬಂದು ಸೇರಿದ್ದಾರೆ. ಆಕೆ ಮಗಳು ನಿಮ್ಮ ಕಣ್ಮಣಿ ಹಾಗೆ ಇದ್ಲಂತೆ. ಲಕ್ಷ್ಮಮ್ಮ ಕಣ್ಮಣಿಯನ್ನೇ ತನ್ನ ಮಗಳು ಅಂತ ಅನ್ಕೊಂಡಿದ್ದಾರೆ. ತಾಯಿ ಇಲ್ಲದ ಕಣ್ಮಣಿಗೆ ಇಲ್ಲಿ ತಾಯಿ ಸಿಕ್ಕಿದ್ರು. ವಿಚಿತ್ರ ಪ್ರಪಂಚ ಅಲ್ವೇ ಇದು. ಮಗಳಿದ್ರೂ ತಾಯಿಗೆ ತನ್ನ ಮಗಳು ಬೇಡ. ಕಂಡವರ ಮಗಳನ್ನು
ತನ್ನ ಮಗಳೆಂದು ಪ್ರೀತಿಸುವ ತಾಯಿ. ಡಾಕ್ಟರ್ನ ಈ ಮಾತು ಕೇಳಿ ರಾಣಿಯ ಹೃದಯ ಚಾವುಟಿ ಏಟು ತಿಂದ ಕುದುರೆಯಂತೆ ಆಯಿತು. ಈ ಬಾರಿ ಡಾಕ್ಟರ್ ತನ್ನನ್ನು ಮನಪೂರ್ವಕವಾಗಿಯೇ ನಿಂದಿಸ್ತಾ ಇದ್ದಾರೆ ಅಂತ ಅನ್ನಿಸ್ತು ಅವಳಿಗೆ. ಆದರೆ ತಪ್ಪು ತನ್ನದೇ ಆಗಿದ್ರಿಂದ ರಾಣಿಗೆ ಮಾತನಾಡೋ ಧೈರ್ಯ ಬರಲಿಲ್ಲ. ತಗ್ಗಿಸಿದ ತಲೆ ಎತ್ತದೆ ಹಾಗೆ ನಿಂತಿದ್ಲು. ಡಾಕ್ಟರ್ ಲಕ್ಷ್ಮಮ್ಮನ ಬಳಿ ಬಂದು ನಿಮ್ಮ ಮಗಳೆಲ್ಲಿ ಅಂತ ಕೇಳಿದ್ರು. ನಾಗು ವಾಕಿಂಗ್ ಹೋಗಿದ್ದಾಳೆ ಅಂತಾರೆ ಲಕ್ಷ್ಮಮ್ಮ. ಅವಳು ಬರುತ್ತಲೇ ವಿಸಿಟರ್ಸ್ ರೂಮ್ಗೆ ಕರ್ಕೊಂಡು ಬನ್ನಿ ಅಂತ ಹೇಳಿ ಹೋಗ್ತಾರೆ ಡಾಕ್ಟರ್. ಡಾಕ್ಟರ್, ಹೀಗೆ ರೋಗಿಗಳನ್ನ ಸುತ್ತಾಡಕ್ಕೆ ಬಿಟ್ರೆ ಅವರು ಓಡ್ ಹೋಗಲ್ವಾ ಅಂತ ಕೇಳ್ತಾನೆ ಶೇಖರ್. ರೋಗಿಗಳು ಒಬ್ಬರನ್ನೇ ವಾಕಿಂಗ್ಗೆ ಬಿಡಲ್ಲ, ಅವರುಗಳ ಜೊತೆ ನೋಡ್ಕೊಳ್ಳೋಕೆ ಅಂತಾನೆ ಇಬ್ಬರು ನರ್ಸ್ ಕೂಡ ಇರ್ತಾರೆ. ಡಾಕ್ಟರ್, ರಾಣಿ, ಶೇಖರ್ ಈಗ ಮೂವರು ವಿಸಿಟರ್ಸ್ ರೂಮ್ ಕಡೆಗೆ ನಡೆದ್ರು. ಕೆಲವರ ಕಣ್ಣುಗಳಲ್ಲಿ ಉನ್ನಾದ ಕುಣಿಯುತ್ತಿತ್ತು, ಕೆಲವರ ಮುಖಗಳಲ್ಲಿ ವಿಚಿತ್ರ ಕಳೆ ಇತ್ತು. ಕೆದರಿದ ತಲೆ, ಬರಿಯ ಹಣೆ, ಕೊಳಕು ಸೀರೆ. ರಾಣಿ ಎಲ್ಲರ ಮುಖವನ್ನು ನೋಡುತ್ತಾ ನಡೆದ್ಲು. ಕೆಲವರು ರಾಣಿಯನ್ನು ನೋಡಿ ನಗ್ತಾ ಇದ್ರು. ಮತ್ತೊಬ್ಬಾಕೆ ರಾಣಿಯನ್ನು ಕುರಿತು ನೀವು ಇಲ್ಲೇ ಇರುತ್ತೀರಾ ಎಂದು ಪ್ರಶ್ನಿಸಿದ್ಲು. ಅವರ ಮಾತು, ನಗು, ಉಡುಪು ಎಲ್ಲವೂ ರಾಣಿಯನ್ನು ಈಟಿಯಂತೆ ಇರಿದವು. ಇಂತಹ ಸ್ಥಳಕ್ಕೆ ಕಣ್ಮಣಿಯನ್ನು ನಾನು ತಳ್ಳಿದ್ನೆ. ನಾನು ಕ್ರೂರವಾಗಿ ವರ್ತಿಸಿದ್ದುಂಟು. ಅವಳನ್ನು ಸರಿಯಾಗಿ ನೋಡಿಕೊಳ್ಳಿಲ್ಲ. ಆದರೆ ಕಣ್ಮಣಿಯನ್ನು ಇಲ್ಲಿ ನೋಡೋಕೆ ನಾನು ಬಯಸಿರಲಿಲ್ಲ. ನೀರಿನಲ್ಲಿ ಬಿದ್ದ ವಸ್ತುವನ್ನು ಮೀನುಗಳು ಮುತ್ತುವಂತೆ ರಾಣಿಯ ತಲೆಯನ್ನು ಯೋಚನೆಗಳು ಮುತ್ತಿ ಕಾಡತೊಡಗಿದ್ವು. ರಾಣಿ, ಶೇಖರ್ ಇಬ್ಬರು ವಿಸಿಟರ್ಸ್ ರೂಮಿನ ಬೆಂಚಿನ ಮೇಲೆ ಕುಳಿತುಕೊಂಡ್ರು. ಡಾಕ್ಟರ್ ಬೆಂಚಿನ ಪಕ್ಕದಲ್ಲಿ ನಿಂತಿದ್ರು. ಸ್ವಲ್ಪ ಹೊತ್ತಿನ ಮೇಲೆ ಲಕ್ಷ್ಮಮ್ಮ ಕಣ್ಮಣಿಯನ್ನು ಕರ್ಕೊಂಡು ಬಂದರು. ಬಾಗಿಲಿನ ಬಳಿ ನಿಂತಿದ್ಲು ಕಣ್ಮಣಿ. ಕಣ್ಮಣಿ ಮೊದಲು ಶೇಖರ್ನನ್ನು ನೋಡಿದ್ಲು. ಅವನ ಕಡೆ ನೋಡಿದ ನಂತರ ಪರಿಚಯದ ನಗೆ ಬೀರುತ್ತಾ ನಿಧಾನವಾಗಿ ಹತ್ತಿರ ಬಂದ್ಲು. ಅವಳು ಹತ್ತಿರ ಬಂದ ಕೂಡಲೇ ಶೇಖರ್ ಎದ್ದು, ಕೂತ್ಕೋ ಕಣ್ಮಣಿ ಎಂದು ರಾಣಿಯ ಪಕ್ಕದಲ್ಲಿ ಖಾಲಿ ಇದ್ದ ಸ್ಥಳವನ್ನು ತೋರಿಸ್ದ. ಕಣ್ಮಣಿ ಅದುವರೆಗೆ ರಾಣಿಯನ್ನ ಗಮನಿಸೇ ಇರಲಿಲ್ಲ. ಕಣ್ಮಣಿ ರಾಣಿಯನ್ನ ನೆಟ್ಟ ಕಣ್ಣಿನಿಂದೇ ನೋಡಿದ್ಲು. ಯಾರದು? ಎಲ್ಲೋ ನೋಡ್ದಂತಿದೆ. ಯಾರು? ನನಗೆ ಬೇಡವಾದವಳು, ನನ್ನನ್ನು ದ್ವೇಷಿಸಿದವಳು. ಹಸಿರುಮಯ, ಗುಡುಗು, ಮಿಂಚು, ಸಿಡಿಲು, ಮಳೆ, ಬೆಕ್ಕು, ತೀಕ್ಷ್ಣ ನೋಟವನ್ನು ಎದುರಿಸುವುದಾದರೂ ಹೇಗೆ? ಕಣ್ಮಣಿಯ ದೇಹವೆಲ್ಲ ಬೆವೆತು ಹೋಯಿತು. ರಾಣಿಯ ಕಣ್ಣಿನಿಂದ ಹಸಿರು ಉರಿ ಹೊರಹೊಮ್ಮಿ ಆಕಾಶ ಭೂಮಿಗೆ ಒಂದಾಗಿ ವ್ಯಾಪಿಸಿದಂತೆ ತೋರಿತು. ಮದುವೆ? ಹುಚ್ಚಿಯನ್ನ ಯಾರು ಮದುವೆ ಮಾಡ್ಕೊಳ್ತಾರೆ ಎಂದು ಗಟ್ಟಿಯಾಗಿ ಕೂಗಿ ಹೇಳಿ ಯಾರೋ ನಕ್ಕಂತೆ ಆಯಿತು ಕಣ್ಮಣಿಗೆ. ಅಬ್ಬಾ, ಆ ನಗು! ಕಣ್ಮಣಿಯ ಮಿದುಳಿನಲ್ಲಿ ನಗು ಪ್ರತಿಧ್ವನಿಸ್ತಲೇ ಇತ್ತು. ನಗುವಿನ ಹಿನ್ನೆಲೆಯಲ್ಲಿ ಹಸಿರು ಉರಿ ಎಲ್ಲ ಕಡೆಯೂ ಪಸರಿಸಿ ಕಣ್ಮಣಿಯನ್ನು ಸುಡಲು ಅವಳ ಹತ್ತಿರ ಬಂದಂತೆ ಭಾಸವಾಯಿತು ಕಣ್ಮಣಿಗೆ. ಉರಿ ಎಂದು ಗಟ್ಟಿಯಾಗಿ ಚೀರಿ ರೂಮಿನಿಂದ ಹೊರಗೆ ಓಡಿದ್ಲು ಕಣ್ಮಣಿ. ಲಕ್ಷ್ಮಮ್ಮ ಕಣ್ಮಣಿಯನ್ನೇ ಹಿಂಬಾಲಿಸಿದ್ರು. ಹೀಗೆ ಆಗಬಹುದು ಅಂತ ನಾನು ಮೊದಲೇ ಊಹಿಸಿದ್ದೆ ಅಂತ ಡಾಕ್ಟರ್ ರಾಣಿಯ ಕಡೆ ನೋಡಿದ್ರು. ರಾಣಿ ಶಿಲೆಯ ಮೂರ್ತಿಯಂತೆ ಕುಳಿತಿದ್ಲು. ಅವಳ ಮುಖದ ಮೇಲೆ ಹಲವಾರು ಭಾವನೆಗಳು ನಾಟ್ಯವಾಡ್ತಾ ಇದ್ವು. ಶೇಖರ್ ಇದುವರೆಗೆ ಸುಮ್ಮನೆ ನಿಂತಿದ್ದವನು ನಾನು ಹೋಗಿ ಕಣ್ಮಣಿನ ಮಾತಾಡ್ಸ್ಕೊಂಡು ಬರ್ತೀನಿ ಎಂದು ಹೆಜ್ಜೆ ಇಟ್ಟ. ಡಾಕ್ಟರ್ ಅವನನ್ನ ತಡೆದು ಹೇಳಿದ್ರು, ಬೇಡ ಶೇಖರ್. ಕಣ್ಮಣಿ ಕೆಲವು ದಿನಗಳು ಹೀಗೆ ಹೆದರಿ ಓಡಿ ಹೋಗ್ಬೋದು. ಆದರೆ ನಿನ್ನನ್ನು ಮಾತಾಡಿಸುವುದಕ್ಕಾಗಿ, ನಿನ್ನ ಸಾನ್ನಿಧ್ಯಕ್ಕಾಗಿ ಅವಳು ಒಂದಲ್ಲ ಒಂದು ದಿನ ತನ್ನ ಹೆದರಿಕೆಯನ್ನು ಅದುಮಿ ತಾನಾಗಿಯೇ ಬರ್ತಾಳೆ ಅಂತಾರೆ ಡಾಕ್ಟರ್. ಹೆದರಿಕೆ ಇದ್ರೆ ಹೀಗೆ ತಾನೇ ಬರ್ತಾಳೆ. ನಾವಿರೋ ಕಡೆ ಕಾಲು ಕೂಡ ಹಾಕಲ್ಲ ಅವಳು ಅಂತಾಳೆ ರಾಣಿ. ಖಂಡಿತ ಅವಳು ಒಂದಲ್ಲ ಒಂದಿನ ಬರ್ತಾಳೆ. ಅವಳ ಪ್ರೀತಿಯ ಪರೀಕ್ಷೆ ಈ ರೀತಿ ನಡೀತಿದೆ. ಶೇಖರ್ನನ್ನು ಅವಳು ತುಂಬಾ ಪ್ರೀತಿಸ್ತಾಳೆ. ಅವನ ದಯೆ, ಪ್ರೇಮ, ಸಹಾನುಭೂತಿ ಅವಳಿಗೆ ಅಗತ್ಯವಾಗಿ ಬೇಕೇ ಬೇಕು. ಅವಳ ಹೃದಯ ಅವನಿಗಾಗಿ ಹಾತೊರಿತಾ ಇದೆ. ಪ್ರೀತಿಗಿಂತಲೂ ಹೆದರಿಕೆ ಒಂದು ತೂಕ ಹೆಚ್ಚಾಗಿದ್ದಲ್ಲಿ ಅವಳು ನಿಮ್ಮಲ್ಲಿಗೆ ಬರಲ್ಲ. ಹೆದರಿಕೆಯನ್ನು ಸೋಲಿಸುವ ಬಲ ಪ್ರೀತಿಗೆ ಇದ್ರೆ ಖಂಡಿತ ಅವಳು ಇಲ್ಲಿಗೆ ಬರ್ತಾಳೆ. ಭಯವೋ ಪ್ರೇಮವೋ ಯಾವುದು ಗೆಲ್ಲುತ್ತೆ ನೋಡೋಣ. ಆದರೆ ಫಲಿತಾಂಶಕ್ಕಾಗಿ ನೀವು ಕಾಯಬೇಕು. ಅವಳಾಕೆ ಬರೋ ತನಕ ನಾನು ಹೋಗಿ ಅವಳನ್ನ ಮಾತಾಡಿಸ್ಬಾರ್ದ ಡಾಕ್ಟರ್ ಕೇಳ್ತಾನೆ ಶೇಖರ್. ಖಂಡಿತ ಬೇಡ ಅಂತಾರೆ ಡಾಕ್ಟರ್. ಶೇಖರ್ ಸ್ವಲ್ಪ ನಿರಾಶೆಯಿಂದ ಅಕ್ಕ ಹೊರಡೋಣ ಅಂತ ಕೇಳ್ತಾನೆ. ರಾಣಿ ಏನನ್ನು ಮಾತನಾಡದೆ ಹೇಳ್ತಾಳೆ, ನಾಡಿದ್ದು ಬರ್ತೀರಾ ಅಲ್ವಾ ಅಂತ ಡಾಕ್ಟರ್ ಕೇಳ್ತಾರೆ. ಹಾಂ ಬರ್ತೀವಿ ಅಂತಾಳೆ ರಾಣಿ. ಆ ದಿನ ನಾನು ಇಲ್ಲದೇ ಇದ್ರೂ ಪರವಾಗಿಲ್ಲ, ನೀವು ಕಣ್ಮಣಿ ಹೇಗೆ ನಿಮ್ಮ ಜೊತೆ ವರ್ತಿಸ್ತಾಳೆ ಅಂತ ನನಗೆ ತಿಳಿಸಿದ್ರೆ ಸಾಕು ಅಂತ ಹೇಳಿ ಡಾಕ್ಟರ್ ಕೂಡ ಅಲ್ಲಿಂದ ಹೊರಡ್ತಾರೆ.
ರಾಣಿ ಆಸ್ಪತ್ರೆಯ ಮೆಟ್ಟಿಲುಗಳನ್ನು ಇಳಿತಾ ಕಲ್ಲು ಕಟ್ಟಡದ ಕಡೆಗೆ ತಲೆ ಎತ್ತಿ ನೋಡಿದ್ಲು. ನಾನು ಕಣ್ಮಣಿಯನ್ನ ಈ ನರಕಕ್ಕೆ ತಳ್ಳಿಬಿಟ್ನಲ್ಲ ಎಂಬ ದುಃಖ ಅವಳಿಗೆ ಆಯಿತು. ಹೆಂಗಸೊಬ್ಬಳು ಮರದ ಕಿಟಕಿಯ ಬಾಗಿಲನ್ನು ಬಡಿಯುತ್ತಾ, ಇಲ್ಲಿ ಬನ್ನಿ, ಕೊಂಚ ಬನ್ನಿ, ನಾನು ಉಗಿಬೇಕು, ನಿಮ್ಮ ಮುಖಕ್ಕೆ ಸ್ವಲ್ಪ ಉಗಿತೀನಿ ಅಂತ ರಾಣಿಯನ್ನ ಕೂಗಿದ್ಲು. ಮತ್ತೊಬ್ಬಾಕೆ ಹೃದಯ ವಿದ್ರಾವಕವಾಗಿ ಅಳುತ್ತಿದ್ದ ಸದ್ದು ಗಾಳಿಯಲ್ಲಿ ತೇಲಿ ಬಂತು. ಮತ್ತಿಬ್ಬರು ಕಾದಾಡುತ್ತಿದ್ದ ಸದ್ದು, ಎಲ್ಲ ಶಬ್ದಗಳು ರಾಣಿಯ ಕಿವಿಗೆ ಅಸ್ಪಷ್ಟವಾಗಿ ಕೇಳಿಸ್ತಾ ಇದ್ವು. ಇಂತಹ ಗುಂಪಿಗೆ ನಾನು ಕಣ್ಮಣಿಯನ್ನ ತಳ್ಳಿಬಿಟ್ನಲ್ಲ, ಕಣ್ಮಣಿಯನ್ನ ಈ ಗುಂಪಿಗೆ ತಳ್ಳಿದ್ದು ನೀನೇ ನೀನೇ ಎಂದು ಅವಳ ಮನಸ್ಸು ಅವಳನ್ನು ಚುಚ್ಚಿ ಹೇಳಿತು. ರಾಣಿ ಹುಟ್ಟಿದ್ದ ಹಸಿರು ಸೀರೆ ನಗುತ್ತಲೇ ಇತ್ತು. ಮುಡಿದಿದ್ದ ಕೆಂಪು ಗುಲಾಬಿ ನಳನಳಿಸುತ್ತಾ ಕಂಪು ಬೀರುತ್ತಲೇ ಇತ್ತು. ಆದರೆ ರಾಣಿಯ ಮುಖವು ಬಾಡಿತ್ತು. ಅವಳ ಕಣ್ಣುಗಳು ನೆಲವನ್ನು ಬಿಟ್ಟು ಬೇರೆ ಕಡೆ ನೋಡಲಿಲ್ಲ. ಅವಳ ಹೆಜ್ಜೆ ಜಡವಾಗಿ ಸಾಗುತ್ತಾ ಇತ್ತು. ಯಾಕಕ್ಕ, ತುಂಬ ಬೇಜಾರಾಗ್ಬಿಟ್ಟಿದೀಯಾ ಅಂತ ಶೇಖರ್ ಕೇಳ್ದ. ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇದೆ ಶೇಖರ್. ಇದುವರೆಗೆ ನಾನು ಹುಚ್ಚರನ್ನೇ ನೋಡಿರಲಿಲ್ಲ. ಅವರ ಸ್ಥಿತಿಯನ್ನು ನೋಡಿದ ಮೇಲೆ ನನ್ನ ಎದೆ ಒಡೆದಂತೆ ಆಗ್ತಾ ಇದೆ. ನನ್ನಿಂದ ಕಣ್ಮಣಿ ಇಲ್ಲಿ ಬಂದು ಸೇರಿರುವುದು ನನ್ನ ಮನಸ್ಸಿಗೆ ತುಂಬ ಘಾಸಿಯನ್ನುಂಟು ಮಾಡಿದೆ. ರಾಣಿಯ ಮನಸ್ಸೀಗ ಆಸ್ಪತ್ರೆಯಲ್ಲಿ ನಡೆದ ಘಟನೆಗಳ, ರೋಗಿಗಳ ಸುತ್ತವೇ ಸುತ್ತುತ್ತಾ ಇತ್ತು. ಅವಳು ಪಶ್ಚಾತ್ತಾಪದಿಂದ ಕೊರಗ್ತಾ ಇದ್ಲು. ರಾಣಿ ಕಣ್ಮಣಿಯನ್ನ ಮೊದಲಿನಂತೆ ಬದಲಾಯಿಸೋಕೆ ಏನೆಲ್ಲ ಪ್ರಯತ್ನ ಪಡ್ತಾಳೆ. ಕತೆ ಮುಂದುವರಿಯುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಕಡೀ ತನಕ ಕಥೆಯನ್ನು ಕೇಳಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು.